ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ನ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಪ್ರೀತಿ ಆಕಾಶ್. ಇತ್ತೀಚಿನ ದಿನಗಳಲ್ಲಿ ಪಿಯುಸಿ ಆದ ನಂತರದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಕಂಪ್ಯೂಟರ್ ಸೈನ್ಸ್ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಈ ಕಂಪ್ಯೂಟರ್ ಸೈನ್ಸ್ ಕೋರ್ಸನ್ನು ಆಯ್ಕೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಗೊಂದಲಗಳಿರುತ್ತೆ. ಈ ಕೋರ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ಜಾಬ್ ಆಪರ್ಚುನಿಟೀಸ್ ಹೇಗಿದೆ, AI ಯುಗ ಆಗಿರೋದ್ರಿಂದ ನಮ್ಮ ಸ್ಕಿಲ್ಸ್ನ ನಾವು ಯಾವ ರೀತಿಯಾಗಿ ಡೆವಲಪ್ ಮಾಡ್ಕೊಳ್ಬೇಕು, ಹೀಗೆ ನಾನಾ ಪ್ರಶ್ನೆಗಳಿರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳೋದಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಕಿರಣ್ ಕುಮಾರಿ ಪಾಟೀಲ್, ಡೆಪ್ಯೂಟಿ ಡೈರೆಕ್ಟರ್ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ಪ್ರೆಸಿಡೆಂಟ್ ಇನೋವೇಷನ್ ಕೌನ್ಸಿಲ್, CMR ಯೂನಿವರ್ಸಿಟಿ, ಬೆಂಗಳೂರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು PUC ಆದ ನಂತರದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಂಪ್ಯೂಟರ್ ಸೈನ್ಸ್ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಕಂಪ್ಯೂಟರ್ ಸೈನ್ಸ್ ಕೋರ್ಸು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಕಂಪ್ಯೂಟರ್ ಸೈನ್ಸ್ ಅಂದಾಗ ಅದು ಒಂದು ತುಂಬ ದೊಡ್ಡ ಬ್ರಾಡರ್ ಫೀಲ್ಡು. ಸೊ ಕಂಪ್ಯೂಟರ್ ಸೈನ್ಸಲ್ಲಿ ಮಕ್ಕಳು ಏನೇನು ಕಲಿತಾರೆ, ಇದು ಒಂದು 4 ವರ್ಷದ್ದು ಕೋರ್ಸು. BTech ಅಂತ ಅವ್ರು ತೊಗೊಂಡಾಗ ಇಟ್ಸ್ 4 ವರ್ಷದ್ದು ಕೋರ್ಸು. ಸೊ ಅದರಲ್ಲಿ ಏನೇನು ಸ್ಟಾರ್ಟಿಂಗಿಂದ ಕಲಿಯೋದು ಮಕ್ಕಳು ಏನಂದರೆ ಕಂಪ್ಯೂಟರ್ ಬಗ್ಗೆ. ಅದು ಆದಮೇಲೆ ಅದರದ್ದು ಆರ್ಕಿಟೆಕ್ಚರ್ ಒಳಗಡೆ ಏನಿದೆ, ನಾವು ಅದಕ್ಕೆ ಆಪರೇಟಿಂಗ್ ಸಿಸ್ಟಮ್ ಅಂತೀವಿ, ಆಯಿತಾ. ಆಮೇಲೆ ಅದರದ್ದು ಆಪ್ರೇಷನ್ಸ್ ಹೆಂಗಾಗುತ್ತೆ, ನೆಟ್ವರ್ಕಿಂಗ್ ಹೆಂಗಿರುತ್ತೆ. ಸೊ ತುಂಬಾ ಬ್ರಾಡರ್ ಫೀಲ್ಡ್ ಅದು. ಸೊ ಮೊದಲೆಲ್ಲ ಇದ್ದಾಗ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅನ್ನೋದೇ ಒಂದೇ ಕೋರ್ಸ್ ಇರೋದು. ಬಟ್ ಇವಾಗ ಇತ್ತೀಚೆಗೆ ತುಂಬಾ ಅದರದ್ದು ಡಿಫ್ರೆಂಟ್ ಸ್ಪೆಷಲೈಸೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ತುಂಬಾ ಬರ್ತಾ ಇದ್ದಾವೆ. ಅದರಲ್ಲಿ AI ML ಅಂತ ಬರುತ್ತೆ. ಆಮೇಲೆ ಕಂಪ್ಯೂಟರ್ ಸೈನ್ಸ್ ವಿತ್ ಸ್ಪೆಷಲೈಸೇಷನ್ ಆಫ್ ಡೇಟಾ ಸೈನ್ಸು. ಸೊ ಈ ಥರ ಎಲ್ಲ ರಿಲೇಟೆಡ್ ಟು AIನೇ. ಸೊ ದ ಬೇಸಿಕ್ ಫೌಂಡೇಶನ್ ಬ್ರ್ಯಾಂಚ್ ಅಂದಾಗ ಅದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗೇ. ಸೊ ಸ್ಟೂಡೆಂಟ್ಸು ಸೆಲೆಕ್ಟ್ ಮಾಡಬೇಕಾದಾಗ ಅವರು ಫಸ್ಟ್ ಪ್ರಿಫರೆನ್ಸು ಫೌಂಡೇಶನ್ ಸ್ಟ್ರಾಂಗ್ ಅಂದರೆ ಅವರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಒಳ್ಳೆ ಕಾಲೇಜಲ್ಲಿ ತೊಗೊಂಡ್ರೆ ಅವರಿಗೆ ತುಂಬ ಬೆನಿಫಿಟ್ ಆಗುತ್ತೆ. ಅದು ಆದಮೇಲೆ ಯಾವಾಗ ನಾವು AI ಬಗ್ಗೆ ಮಾತಾಡ್ತೀವಿ, ಸೊ ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಸ್ಪೆಷಲೈಸೇಷನ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಲೂ ಕೋರ್ಸ್ ಇದ್ದಾವೆ. ಆ ಕೋರ್ಸ್ಗಳು ಏನು ಮಾಡುತ್ತೆ ಅಂದರೆ ಸ್ಪೆಷಲ್ ಸ್ಕಿಲ್ಸ್, AI ರಿಲೇಟೆಡ್ ಸ್ಕಿಲ್ಸು ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ತೊಗೊಳಕ್ಕೆ ಅದೊಂದು ಹೆಲ್ಪ್ ಆಗುತ್ತೆ. ಅಂದರೆ ಆ 4 ಇಯರ್ಸಲ್ಲೇ ಅಲಾಂಗ್ ವಿತ್ ಆಲ್ ದ ಫೌಂಡೇಶನ್ ಕೋರ್ಸಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಅಡಿಷ್ನಲ್ ಟ್ರೈನಿಂಗ್ ಆನ್ ದ AI ರಿಲೇಟೆಡ್ ಕೋರ್ಸಸ್ ವಿಲ್ ಆಲ್ಸೋ ಬಿ ಟೇಕನ್ ಕೇರ್. ಸೊ ಅವರು ಆಲ್ಮೋಸ್ಟ್ ಇಂಡಸ್ಟ್ರಿ ರೆಡಿ ಇರ್ತಾರೆ. 4 ಇಯರ್ಸ್ ಆದ ತಕ್ಷಣ ದೇ ವಿಲ್ ಬಿ ರೆಡಿ ಫಾರ್ ದ ಜಾಬ್ ಮಾರ್ಕೆಟ್.